ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು SSLC ವಿದ್ಯಾರ್ಥಿಗಳಿಗಾಗಿರಬಹುದು ಅಥವಾ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಬರೆಯುವಂತ ಅಭ್ಯರ್ಥಿಗಳಿಗೆ ಈಸಿಯಲ್ಲಿ ಅಂಕಗಳನ್ನ ತಂದು ಕೊಡುವಂತ ಒಂದು ಗ್ರಾಮರ್ ಪಾಠನ ಆಯ್ದುಕೊಂಡಿದ್ದೀನಿ. ಅದೇ ಆರ್ಟಿಕಲ್ ಅಂತ ಹೇಳ್ಕೊಂಡು. ಎಸ್, ನಮಗೆ ಆರ್ಟಿಕಲ್ ಗೊತ್ತು, ಯಾವುದು ಎ ಆನ್ ಮತ್ತೆ ದ ಎನ್ನುವಂಥದ್ದು ಆರ್ಟಿಕಲ್. ಅತ್ಯಂತ ಸರಳವಾಗಿ ಹೇಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಒಂದು ಪ್ಯಾರಾಗ್ರಾಫ್ ಕಾಣ್ತಾ ಇದೆ ಅಲ್ವಾ? ಅ ಮ್ಯಾನ್ ಗೋಸ್ ಟು ಅ ಡಾಕ್ಟರ್. ದ ಡಾಕ್ಟರ್ ಗಿವ್ಸ್ ಅ ಮೆಡಿಸನ್. ಹಿ ಬೈ ಆನ್ ಆಪ್ ಫ್ರಮ್ ಅ ಮಾರ್ಕೆಟ್. ಹಿ ಈಟ್ಸ್ ದ ಆಪಲ್ ಅಂತ ಹೇಳ್ಕೊಂಡು. ಸೊ ಇಲ್ಲಿ ಎ ಇದೆ, ದ ಇದೆ, ಆನ್ ಇದೆ ಅಲ್ವಾ? ಸೊ ಇಲ್ಲಿ ಬೇರೆ ಬೇರೆ ಕಡೆ, ಒಂದು ಕಡೆ ಎ ಇದ್ರೆ ಇನ್ನೊಂದು ಕಡೆ ದ ಇದೆ, ಆನ್ ಇದೆ. ಸೊ ಇವುಗಳೆಲ್ಲ ಯಾವಾಗ ನಾವು ಇದನ್ನ ಬಳಸ್ತೀವಿ, ಹೇಗೆ ಬಳಸ್ತೀವಿ, ಯಾವಾಗ ನಾವು ಎ ಅನ್ನ ಬಳಸಬೇಕು, ಆನ್ ಅನ್ನ ಬಳಸಬೇಕು, ದವನ್ನ ಬಳಸಬೇಕು ಅನ್ನುವಂತಹ ರೂಲ್ ಅನ್ನ ಇದೇ ಪ್ಯಾರಾಗ್ರಾಫ್ ನೆನ್ಪಿಟ್ಕೊಳ್ಳಿ. ಇದೇ ಪ್ಯಾರಾಗ್ರಾಫ್ ನಾನು ವಿಡಿಯೋದ ಎಂಡ್ ಅಲ್ಲಿ ಹಾಕಿದಾಗ ನೀವೇ ಕ್ಲೀನ್ ಆಗಿ ಯಾಕೆ ಅಲ್ಲಿ ಎ ಬಂದಿದೆ, ಯಾಕೆ ದ ಬಂದಿದೆ, ಆನ್ ಬಂದಿದೆ ಅಂತ ಹೇಳುವಷ್ಟು ಕಾನ್ಫಿಡೆನ್ಸ್ ಅನ್ನೋದು ಈ ವಿಡಿಯೋ ನಿಮಗೆ ತಂದು ಕೊಡುತ್ತೆ. ಸೊ ನಾವು ಕ್ವಿಕ್ ಆಗಿ ವಿಡಿಯೋದ ಕಡೆಗೆ ಹೋಗೋಣ. ಸರಿ, ಫಸ್ಟ್ಗೆ ವಾಟ್ ಆರ್ ಆರ್ಟಿಕಲ್ಸ್ ಅಂತ ಹೇಳ್ಕೊಂಡು. ವಾಟ್ ಆರ್ ಆರ್ಟಿಕಲ್ಸ್ ಅಂತ ಹೇಳ್ಕೊಂಡು ಏನು ಈ ಆರ್ಟಿಕಲ್ ಅಂತ ಹೇಳಿದ್ರೆ, ಸೊ ಈ ಆರ್ಟಿಕಲ್ಸ್ ಅನ್ನೋದು ಒಂದು ಸ್ಮಾಲ್ ವರ್ಡ್ಸ್ ಯೂಸ್ಡ್ ಬಿಫೋರ್ ನೌನ್ ಟು ಟೆಲ್ ಅಸ್. ನೌನ್ ಅಂತ ಹೇಳಿದ್ರೆ ಏನು? ನಾಮಪದ. ನಾಮಪದ ಅಂತ ಹೇಳಿದ್ರೆ ಏನು? ವ್ಯಕ್ತಿಯ ಹೆಸರಾಗಿರಬಹುದು, ಊರಿನ ಹೆಸರಾಗಿರಬಹುದು, ವಸ್ತುವಿನ ಹೆಸರಾಗಿರಬಹುದು. ಇವೆಲ್ಲವೂ ಏನಾಗತ್ತೆ ಅಂತ ಹೇಳಿದ್ರೆ ನಾಮಪದ ಅಂತ ಹೇಳ್ಕೊಂಡು. ಓಕೆ, ಈ ನಾಮಪದದ ಹಿಂದೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಎ ಇರಬಹುದು, ದ ಇರಬಹುದು, ಆನ್ ಅನ್ನ ನಾವು ಉಪಯೋಗಿಸ್ತೀವಿ. ಯಾಕೆ ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ ಆ ಒಂದು ನೌನ್ ಅಥವಾ ಆ ಒಂದು ಪದ ಇದೆ ಅಲ್ವಾ, ಅದು ಜನರಲ್ ಆಗಿ ನಾವು ಸುಮ್ಮನೆ ಒಂದು ಹೇಳ್ತಾ ಇದೀವ ಅಥವಾ ಸ್ಪೆಸಿಫಿಕ್ ಆಗಿ ನಾವು ಹೇಳ್ತಿದ್ವ, ಆ ಒಂದು ಬಾಯ್ ಇರ್ಬೋದು, ಆ ಬಾಯ್ ಎನ್ನುವಂತಹ ಒಂದು ಅಂದ್ರೆ ಹುಡುಗ, ಆ ಹುಡುಗನ ಬಗ್ಗೆ ನಾವು ಸ್ಪೆಸಿಫಿಕ್ ಆಗಿ ಆ ಹುಡುಗನ ಬಗ್ಗೆ ಮಾತಾಡ್ತಿದ್ವ ಅಥವಾ ಸುಮ್ಮನೆ ಮಾತಾಡ್ತಿದೀವ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಡುವಂತದ್ದು. ಅಂದ್ರೆ ಆ ನಾಮಪದದ ಬಗ್ಗೆ ನಾವು ಒಂದು ಜನರಲ್ ಆಗಿ ಹೇಳ್ತಾ ಇದೀವ ಅಥವಾ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದೀವ ಎನ್ನುವಂಥದ್ದು ಹೇಳುವಂತದ್ದೇ ಈ ಆರ್ಟಿಕಲ್ಸ್ ಆಗಿರತ್ತೆ. ಓಕೆನಾ? ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಈಗ ಅ ಡಾಗ್ ಇರ್ಬೋದು, ಅ ಬಾಲ್ ಇರ್ಬೋದು, ಅ ಹೌಸ್ ಇರ್ಬೋದು, ಅ ಬನಾನಾ, ಅ ಗರ್ಲ್, ಅನ್ ಆಪಲ್, ಅನ್ ಎಗ್, ಅನ್ ಅಂಬ್ರೆಲಾ, ಅನ್ ಆರೆಂಜ್, ದ ಸನ್, ದ ಮೂನ್, ದ ಅರ್ತ್. ಇವೆಲ್ಲ ಏನು ಅಂತ ಹೇಳಿದ್ರೆ ಇವೆಲ್ಲದು ಏನು? ಈ ಡಾಗ್ ಇರ್ಬೋದು, ಬಾಲ್ ಇರ್ಬೋದು, ಹೌಸ್ ಇರ್ಬೋದು, ಬನಾನಾ, ಇವೆಲ್ಲ ಏನು? ಇದು ಏನು? ನಾಮಪದಗಳು. ಇದೆಲ್ಲ ನಾಮಪದಗಳು. ಈ ನಾಮಪದದ ಹಿಂದೆ ನಾವು ಎ ಅನ್ನ ಬಳಸಿದೀವಿ, ಆನ್ ಅನ್ನ ಬಳಸಿದ್ವಿ, ದವನ್ನ ಬಳಸಿದೀವಿ. ಓಕೆನಾ? ಸೊ ಇಲ್ಲಿ ಆರ್ಟಿಕಲ್ಸ್ ಅಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿ 2 ವಿಧ ಬರುತ್ತೆ. 3 ಆರ್ಟಿಕಲ್ಸ್ ಇದೆ. ಓಕೆನಾ? ದೇರ್ ಆರ್ 3 ಆರ್ಟಿಕಲ್ಸ್. ಎ, ಆನ್ ಮತ್ತೆ ದ. ಓಕೆನಾ? ಆ 3 ಆರ್ಟಿಕಲ್ಸ್ ಅನ್ನ ನಾವು 2 ವಿಭಾಗಗಳಾಗಿ ವಿಂಗಡಿಸ್ಕೊಳ್ತೀವಿ. ಆ 3 ಆರ್ಟಿಕಲ್ಸ್ ಅನ್ನ ನಾವು ಎಷ್ಟು ವಿಭಾಗಗಳಾಗಿ ವಿಂಗಡಿಸ್ತೀವಿ? 2 ವಿಭಾಗಗಳಾಗಿ ವಿಂಗಡಿಸ್ತೀವಿ. ಇಂಡೆಫಿನೆಟ್ ಆರ್ಟಿಕಲ್ ಮತ್ತೆ ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ಕೊಂಡು. ಇಂಡೆಫಿನೆಟ್ ನಿಖರವಾಗಿ ಅಲ್ಲದೆ ಇರೋದು, ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ನಿಖರವಾಗಿ ಅಲ್ಲದೆ ಇರೋದು. ನಿಖರವಾಗಿ ಅಲ್ಲದೆ ಇರುವಂತಹ ಒಂದು ಆರ್ಟಿಕಲ್ ಯಾವುದು? ಎಸ್, ಎ ಮತ್ತು ಆನ್ ಎನ್ನುವಂಥದ್ದು ನಿಖರವಾಗಿ ಇಲ್ಲದೆ ಇರುವಂತಹ ಒಂದು ಆರ್ಟಿಕಲ್ ಆಗಿರತ್ತೆ. ಹಾಗಾದ್ರೆ ಡೆಫಿನೆಟ್ ಆರ್ಟಿಕಲ್ ಬರುತ್ತೆ, ಅದು ದ. ಓಕೆನಾ? ಡೆಫಿನೆಟ್ ಆಗಿ ನಾವು ನಿಖರವಾಗಿ ಹೇಳುವಂತದ್ದು ಏನಾಗಿರತ್ತೆ ಅಂತ ಹೇಳಿದ್ರೆ ಡೆಫಿನೆಟ್ ಆರ್ಟಿಕಲ್ ಆಗಿರತ್ತೆ. ಓಕೆನಾ? ಈಗ ನಿಮಗೆ ಅರ್ಥ ಆಯ್ತಾ? ಸೊ ಇಂಡೆಫಿನೆಟ್ ಮತ್ತೆ ಡೆಫಿನೆಟ್ ಆರ್ಟಿಕಲ್ ಅನ್ನ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇಂಡೆಫಿನೆಟ್ ಆರ್ಟಿಕಲ್ ಯಾವುದು? ಎ ಮತ್ತೆ ಆನ್. ಇದು ಇಂಡೆಫಿನೆಟ್ ಆರ್ಟಿಕಲ್ ಅಂದ್ರೆ ಏನು? ನಿಖರ ಅಲ್ಲದೆ ಇರುವಂತಹ ಆರ್ಟಿಕಲ್ಸ್ ಅನ್ನ ನಾವು ಇಂಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ತೀವಿ. ಡೆಫಿನೆಟ್ ಅಂದ್ರೆ ನಿಖರವಾಗಿರುವಂತಹ ಒಂದು ವಸ್ತುಗಳನ್ನ ಸೂಚಿಸುವುದಕ್ಕೆ ನಾವು ಡೆಫಿನೆಟ್ ಆರ್ಟಿಕಲ್ಸ್ ಅನ್ನ ಬಳಸ್ತೀವಿ. ಅದೇ ದ ಆಗಿರತ್ತೆ. ಓಕೆನಾ? ಇದು ಕ್ಲಿಯರ್ ಆಗಿದ್ಯಾ? ನೆಕ್ಸ್ಟ್ ಹೋಗೋಣವಾ? ಓಕೆ, ಇನ್ನೊಂದ್ಸಲ ಬೇಕಾದ್ರೆ ರಿಪೀಟ್ ಮಾಡ್ಕೊಳ್ಳಿ. ಆರ್ಟಿಕಲ್ಸ್, ದೇರ್ ಆರ್ 3 ಆರ್ಟಿಕಲ್ಸ್ ಬರುತ್ತೆ. ಎ, ಆನ್ ಮತ್ತೆ ದ ಅಂತ ಹೇಳ್ಕೊಂಡು, ಅದಾದ್ಮೇಲೆ ಅದನ್ನ 2 ವಿಭಾಗಗಳಾಗಿ ವಿಂಗಡಿಸ್ತೀವಿ. ಅದರಲ್ಲಿ ಇಂಡೆಫಿನೆಟ್ ಆರ್ಟಿಕಲ್ ಬರುತ್ತೆ. ಇಂಡೆಫಿನೆಟ್ ಆರ್ಟಿಕಲ್ ಅಂತ ಹೇಳಿದ್ರೆ ಯಾವ್ದಾಗಿರತ್ತೆ? ಇಂಡೆಫಿನೆಟ್ ಆರ್ಟಿಕಲ್ ಯಾವ್ದಾಗಿರುತ್ತೆ? ಎ ಮತ್ತೆ ಆನ್ ಎನ್ನುವಂಥದ್ದು ಇಂಡೆಫಿನೆಟ್ ಆರ್ಟಿಕಲ್ ಆಗಿರತ್ತೆ. ಡೆಫಿನೆಟ್ ಆರ್ಟಿಕಲ್ ಯಾವ್ದಾಗಿರತ್ತೆ? ದ ಆಗಿರತ್ತೆ. ಗುಡ್. ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿದ್ದೀನಿ ಅಂತ ಭಾವಿಸ್ತಾ ನೆಕ್ಸ್ಟ್ ಪಾರ್ಟಿಗೆ ನಾನು ಬರ್ತೀನಿ. ಅದೇ ಇಂಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ಕೊಂಡು. ಸೊ ನಮಗೆ ಇಂಡೆಫಿನೆಟ್ ಆರ್ಟಿಕಲ್ ಹೋಗೋಕ್ಕಿಂತ ಮುಂಚೆ, ಆ ಇಂಡೆಫಿನೆಟ್ ಆರ್ಟಿಕಲ್ ಅಂತ ಹೇಳಿದ್ರೆ ಏನು ಅಂತ ಹೇಳೋದಕ್ಕಿಂತ ಮುಂಚೆ ನಮಗೆ ಇಂಗ್ಲಿಷ್ ಆಲ್ಫಾಬೆಟ್ ಬಗ್ಗೆ ಗೊತ್ತಿರಬೇಕು. ಓಕೆ, ಇಂಡೆಫಿನೆಟ್ ಆರ್ಟಿಕಲ್ ಗೆ ಬರ್ತೀನಿ. ಇಂಡೆಫಿನೆಟ್ ಆರ್ಟಿಕಲ್ ಗೆ ಬರಕ್ಕಿಂತ ಮುಂಚೆ ಇಂಗ್ಲಿಷ್ ಆಲ್ಫಾಬೆಟ್ ಇದೆ ಅಲ್ವಾ? ಎಷ್ಟು ಲೆಟರ್ಸ್ ಇದೆ?
ವೆರಿ ಗುಡ್. 26 ಲೆಟರ್ಸ್ ಇದೆ, ಎಲ್ಲರಿಗೂ ಗೊತ್ತಿದೆ. ಎ ಇಂದ ಝೆಡ್ ವರೆಗೆ ಅದು ಇಂಗ್ಲಿಷ್ ಆಲ್ಫಾಬೆಟ್ ಅಂತ ಗೊತ್ತು. ಈ ಒಂದು ಇಂಗ್ಲಿಷ್ ಆಲ್ಫಾಬೆಟ್ ಅನ್ನ ನಾವು 2 ರೀತಿ ವಿಭಾಗ ಮಾಡ್ಕೊಳ್ತೀವಿ. ಹೇಗೆ ನಮ್ಮ ಕನ್ನಡ ವರ್ಣಮಾಲೆಯನ್ನ ನಾವು ಸ್ವರಗಳು ಮತ್ತೆ ವ್ಯಂಜನಗಳು ಅಂತ ಹೇಳ್ಕೊಂಡು ಹೇಗೆ ವಿಭಾಗಿಸ್ಕೊಳ್ತೀವೋ, ಹಾಗೆಯೇ ಇಂಗ್ಲಿಷ್ ಆಲ್ಫಾಬೆಟ್ ಅನ್ನು, ಇಂಗ್ಲಿಷ್ ವರ್ಣಮಾಲೆಗಳನ್ನು ನಾವು ಯಾವ ರೀತಿಯಾಗಿ ವಿಭಾಗ ಮಾಡ್ತೀವಿ? 2 ರೀತಿ ವಿಭಾಗ ಮಾಡ್ತೀವಿ. ಒಂದು ವವಲ್ಸ್ ಅಂತ ಹೇಳ್ಕೊಂಡು ಬರುತ್ತೆ, ಇನ್ನೊಂದು ಕಾನ್ಸೋನೆಂಟ್ಸ್ ಅಂತ ಹೇಳ್ಕೊಂಡು ಬರುತ್ತೆ. ಎಸ್, ನಮಗೆ ವವಲ್ಸ್ ಅಂತ ಹೇಳಿದ್ರೆ ಇದು ಸಹ ಗೊತ್ತಿರಬಹುದು, ಕೆಲವರು ಗೊತ್ತಿಲ್ಲದೆ ಇರೋರು ಇದ್ದಾರೆ. ನಾವು ಅದಕ್ಕೆ ಬಿಗಿನಿಂಗ್ ಇಂದ ನಾವು ಸ್ಟಾರ್ಟ್ ಮಾಡೋಣ. ಅದಕ್ಕೋಸ್ಕರನೇ ನಾನು ಫಸ್ಟ್ ಇಂದನೂ ಹೇಳ್ತಾ ಇದ್ದೀನಿ. ಇಲ್ಲಿ ಇಂಡೆಫಿನೆಟ್ ಆರ್ಟಿಕಲ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇಂಗ್ಲಿಷ್ ಆಲ್ಫಾಬೆಟ್ ಬಗ್ಗೆ ನಮಗೆ ತಿಳಿದಿರ್ಬೇಕಾಗತ್ತೆ. ನೆನ್ಪಲ್ಲಿ ಇಟ್ಕೊಳ್ಳಿ. ಯಾವುದು ಎ ಇಂದ ಝೆಡ್, ಈ ಎ ಇಂದ ಝೆಡ್ ವರೆಗೆ ಬರುವಂತದ್ದನ್ನ, ಈ ಒಂದು ವರ್ಣಮಾಲೆಗಳನ್ನ ನಾವು ಆಲ್ಫಾಬೆಟ್ ಅನ್ನ 2 ರೀತಿ ವಿಭಾಗ ಮಾಡ್ತೀವಿ. ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ. ಒಂದು ವವಲ್ಸ್ ಅಂತ ಹೇಳ್ಕೊಂಡು ಬರುತ್ತೆ, ಇನ್ನೊಂದು ಕಾನ್ಸೋನೆಂಟ್ಸ್ ಅಂತ ಹೇಳ್ಕೊಂಡು ಬರುತ್ತೆ. ವವಲ್ಸ್ ಅಂತ ಹೇಳಿದ್ರೆ ಏನು? ಎಸ್, ಸ್ವರಗಳು. ನಾವು ಏನು ಕನ್ನಡದಲ್ಲಿ ಸ್ವರಗಳು ಅಂತ ಏನು ಹೇಳ್ತೀವೋ ಅದೇ ಇಂಗ್ಲಿಷ್ ನ ವವಲ್ಸ್ ಆಗಿರತ್ತೆ. ಈ ವವಲ್ಸ್ ಗಳನ್ನ ಈ ವವಲ್ಸ್ ಗಳನ್ನ ಯಾವ್ದ್ಯಾವ್ದು ಅಂತ ಹೇಳ್ಕೊಂಡು ನಾವು ಗ್ರೂಪ್ ಮಾಡ್ತೀವಿ. ಎ, ಇ, ಐ, ಓ, ಯು. ನನ್ ಜೊತೆ ಹೇಳಿ. ಸೊ ಯಾವ್ದು ವವಲ್ಸ್, ಯಾವ್ದು ಸ್ವರಗಳು, ಯಾವ್ದು? ಎ, ಇ, ಐ, ಓ, ಯು. ಇದಿಷ್ಟು ಸ್ವರಗಳಾಗಿರುತ್ತೆ. ಹಾಗಾದ್ರೆ ಇನ್ನು ಕಾನ್ಸೋನೆಂಟ್ಸ್ ಗಳು ಯಾವ್ದು? ಕಾನ್ಸೋನೆಂಟ್ಸ್ ಅಂತ ಹೇಳಿದ್ರೆ ಏನು? ವ್ಯಂಜನಗಳು. ಕಾನ್ಸೋನೆಂಟ್ಸ್ ಅಂತ ಹೇಳಿದ್ರೆ ಏನು? ವ್ಯಂಜನಗಳು. ಈ ವ್ಯಂಜನಗಳೆಲ್ಲ ಯಾವ್ದು? ಉಳಿದಿದ್ ಯಾವ್ದಿದೆ? 21 ಲೆಟರ್ಸ್ ಉಳಿತಲ್ವಾ? ಏನು ಈ 5 ಹೊರತುಪಡಿಸಿ ಇನ್ನು ಉಳಿದಿದ್ದೆಲ್ಲದು ಏನಾಯ್ತು? ಕಾನ್ಸೋನೆಂಟ್ಸ್ ಆಯ್ತು. ಓಕೆನಾ? ಇದಿಷ್ಟು ಆದ್ಮೇಲೆ ಯಾಕೆ ನಾನು ಇದನ್ನ ಹೇಳಿದೆ ಅಂತ ಹೇಳಿದ್ರೆ, ಇಂಡೆಫಿನೆಟ್ ಆರ್ಟಿಕಲ್ ಅನ್ನ ನಾವು ಗುರುತಿಸುವಂತದ್ದೇ ಹೀಗೆ. ಈ ಎ ಮತ್ತು ಆನ್ ಅನ್ನ ಯಾವ ರೀತಿ ಗುರುತಿಸ್ತೀವಿ ಅಂದ್ರೆ, ಈ ವವಲ್ಸ್ ಮತ್ತೆ ಕಾನ್ಸೋನೆಂಟ್ಸ್ ನ ಒಂದು ಸೌಂಡ್ ಅಂದ್ರೆ ಆ ಒಂದು ಧ್ವನಿಯ ಆಧಾರದ ಮೇಲೆಯೇ ನಾವು ಈ ಒಂದು ಎ ಮತ್ತೆ ಆನ್ ಇಂಡೆಫಿನೆಟ್ ಆರ್ಟಿಕಲ್ ಅನ್ನ ಗುರುತಿಸ್ತೀವಿ. ಕ್ಲಿಯರ್ ಆಗಿದೆಯಾ? ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ನೀವು ತಿಳಿಸಬಹುದು. ಓಕೆನಾ? ನೆಕ್ಸ್ಟ್ ಇಂಡೆಫಿನೆಟ್ ಆರ್ಟಿಕಲ್ ಗೆ ಈಗ ಬರ್ತೀನಿ. ನೆನ್ಪಿಟ್ಕೊಳ್ಳಿ, ಆ ವವಲ್ಸ್ ಮತ್ತೆ ಕಾನ್ಸನೆಂಟ್ಸ್ ಅನ್ನ ಮರಿಬೇಡಿ ಪ್ಲೀಸ್. ಹಾಗೆ ನೆನ್ಪಿಟ್ಕೊಳ್ಳೋಣ. ಇಂಡೆಫಿನೆಟ್ ಆರ್ಟಿಕಲ್ ಗೆ ಬರ್ತೀನಿ. ಎ ಮತ್ತೆ ಆನ್ ಗೆ ಬಂದೆ. ಓಕೆನಾ? ಇಂಡೆಫಿನೆಟ್ ಆರ್ಟಿಕಲ್. ಈಗ ನೆನ್ಪಲ್ಲಿ ಇರ್ಬೇಕಾಗಿದ್ದು ವವಲ್ಸ್ ಮತ್ತೆ ಕಾನ್ಸನೆಂಟ್ಸ್ ನೆನ್ಪಲ್ಲಿ ಇರ್ಲಿ. ಓಕೆನಾ? ನಾವು we use them when we talk about something general, not specific. ಅರ್ಥ ಆಯ್ತಾ? ಏನು ಅಂತ ಹೇಳಿದ್ರೆ, ಈ ಎ ಮತ್ತೆ ಆನ್ ಅನ್ನ ನಾವು ಜನರಲ್ ಆಗಿ ಮಾತನಾಡುವಂತಹ ಸಮಯದಲ್ಲಿ ನಾವು ಈ ಎ ಮತ್ತೆ ಆನ್ ಅನ್ನ ಉಪಯೋಗಿಸ್ತೀವಿ. ಓಕೆನಾ? ಈ ಎ ಮತ್ತೆ ಆನ್ ಅನ್ನ ನಾವು ಜನರಲ್ ಆಗಿ ಯಾವುದೋ ಒಂದು ವಸ್ತು ಬಗ್ಗೆ ಹೇಳುವಂತ ಸಮಯದಲ್ಲಿ ಆ ಹುಡುಗ, ಆ ಹುಡುಗಿ, ಆ ರೀತಿ ಹೇಳುವ, ಆ ಬಸ್ ಅಂತ ಹೇಳ್ಕೊಂಡು, ಆ ನಾಯಿ, ಆ ಬೆಕ್ಕು, ಆ ರೀತಿ ಯಾವುದು ನಮಗೆ ಗೊತ್ತಿಲ್ಲದೆ ಇರುವಂತ ಯಾವುದೋ ಒಂದು ಜನರಲ್ ಆಗಿ ಮಾತನಾಡುವಂತ ಸಮಯದಲ್ಲಿ ನಾವು ಈ ಎ ಮತ್ತೆ ಆನ್ ಅನ್ನು ಉಪಯೋಗಿಸ್ತೀವಿ. ಓಕೆನಾ? ಈಗ ಎ ಯೂಸ್. ಹಾಗಾದ್ರೆ ವೆನ್ ಡು ವಿ ಯೂಸ್ ಎ ಆರ್ಟಿಕಲ್ ಅಂತ ಹೇಳ್ಕೊಂಡು ನೋಡಿದಾಗ ಯಾವಾಗ ಈ ಎ ಆರ್ಟಿಕಲ್ ಅನ್ನ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ವಿ ಯೂಸ್ ಎ ಬಿಫೋರ್ ಸಿಂಗ್ಯುಲರ್ ನೌನ್ಸ್ ದಟ್ ಸ್ಟಾರ್ಟ್ ವಿತ್ ಅ ಕಾನ್ಸೋನೆಂಟ್ ಸೌಂಡ್. ನೆನ್ಪಿಟ್ಕೊಳ್ಳಿ, ಇದು ಕೋಟ್ ಮಾಡ್ಕೊಳ್ಳಿ. ಕಾನ್ಸನೆಂಟ್ ಸೌಂಡ್ ಸ್ಟಾರ್ಟ್ ವಿತ್ ದಟ್ ನೌನ್ಸ್ ಸ್ಟಾರ್ಟ್ ವಿತ್ ದ ಬಿಗಿನಿಂಗ್ ಲೆಟರ್ಸ್ ಆಫ್ ದ ನೌನ್. ನೌನಿನ ಮೊದಲ ಲೆಟರ್ ಇದೆ ಅಲ್ಲ, ಅದು ಸ್ಟಾರ್ಟ್ ವಿತ್ ಅ ಕಾನ್ಸನೆಂಟ್ ಸೌಂಡ್. ಆ ಕಾನ್ಸನೆಂಟ್ ಸೌಂಡ್ ಇಂದ ಸ್ಟಾರ್ಟ್ ಆಗ್ಬೇಕು. ನೆನ್ಪಿಟ್ಕೊಳ್ಳಿ, ಕಾನ್ಸನೆಂಟ್ ಸೌಂಡ್ ಅಂತ ಹೇಳ್ತಾ ಇದ್ದೀನಿ ನಾನು. ಕಾನ್ಸನೆಂಟ್ ಸೌಂಡ್ ನ ಜೊತೆಗೆ ಸ್ಟಾರ್ಟ್ ಆಗ್ಬೇಕು. ಈ ವ್ಯಂಜನದ ಧ್ವನಿಯ ಒಂದು ಲೆಟರ್ ಆಗಿರ್ಬೇಕು. ಓಕೆನಾ? ನೆಕ್ಸ್ಟ್ ಯಾವ್ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳ್ಕೊಂಡು, ಓಕೆ, ಇಲ್ಲಿ ನಾನು ಹೇಳಿದ್ದೀನಿ ದ ನೌನ್ ಈಸ್ ಒನ್ ಅಂದ್ರೆ ಸಿಂಗ್ಯುಲರ್ ಆಗಿರ್ಬೇಕು. ದ ನೌನ್ ಈಸ್ ಸಿಂಗ್ಯುಲರ್ ಆಗಿರ್ಬೇಕು. ಆ ನೌನ್ ಅನ್ನೋದು ಏನಾಗಿರ್ಬೇಕು? ಸಿಂಗ್ಯುಲರ್ ಆಗಿರಬೇಕು. ಓಕೆನಾ? ಸಿಂಗ್ಯುಲರ್, ಏಕವಚನ ನಾಮಪದದ ಮೊದಲ ಒಂದು ಅಕ್ಷರ ಇದೆ ಅಲ್ವಾ, ಸೊ ಅದು ಯಾವ ಒಂದು ಧ್ವನಿಯನ್ನ ಹೊರಡಿಸಬೇಕು? ವ್ಯಂಜನದ ಒಂದು ಧ್ವನಿಯನ್ನ, ಕಾನ್ಸನೆಂಟ್ ಸೌಂಡ್ ಅನ್ನ ಹೊರಡಿಸಬೇಕು. ಕನ್ಫ್ಯೂಷನ್ ಆಗುವಂತದ್ದು ಏನಿಲ್ಲ. ಕಾನ್ಸನೆಂಟ್ ಸೌಂಡ್ ಅನ್ನೋದು ನೆನ್ಪಿಟ್ಕೊಳ್ಳಿ. ಕಾನ್ಸನೆಂಟ್ ಸೌಂಡ್. ಓಕೆನಾ? ಕಾನ್ಸನೆಂಟ್ ಅಂದ್ರೆ ಏನು? ವ್ಯಂಜನಗಳು. ಯಾವ್ಯಾವ್ದು ಇಂಗ್ಲಿಷ್ ಅಲ್ಲಿ ಯಾವ್ದೆಲ್ಲ ವ್ಯಂಜನಗಳು? ಯಾವ್ದು ಎ, ಇ, ಐ, ಓ, ಯು ಅನ್ನ ಹೊರತುಪಡಿಸಿ 21 ಲೆಟರ್ಸ್ ಗಳು ಏನಿದೆ ಅದೆಲ್ಲವೂ ಏನು ಆಗಿರುತ್ತೆ? ವ್ಯಂಜನ ಆಗಿರುತ್ತೆ, ಕಾನ್ಸೋನೆಂಟ್ಸ್ ಆಗಿರುತ್ತೆ. ಓಕೆನಾ? ಎಕ್ಸಾಂಪಲ್ ನೋಡಿ, ಅ ಕ್ಯಾಟ್, ಅ ಬಾಯ್, ಅ ಪೆನ್, ಅ ಟೀಚರ್, ಅ ಬುಕ್. ಸಿ,
ಇರಬಹುದು, ಬಿ ಇರಬಹುದು, ಪಿ ಇರಬಹುದು, ಟಿ ಇರಬಹುದು, ಬಿ ಇರಬಹುದು. ಇದೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಕಾನ್ಸೋನೆಂಟ್ಸ್ ಲೆಟರ್ ಆಗಿದೆ. ಜೊತೆಗೆ ಇದು ಕಾನ್ಸೋನೆಂಟ್ ಸೌಂಡ್ ಅನ್ನೇ ಹೊರಡಿಸ್ತಾ ಇದೆ. ಬಸ್, ಕ್ಯಾಟ್ ಇರ್ಬೋದು ಕ, ಬಾಯ್ ಇರ್ಬೋದು ಬ, ಪೆನ್ ಇರ್ಬೋದು ಪ, ಟೀಚರ್ ಇರ್ಬೋದು ಟ, ಬ, ಮತ್ತೆ ಬುಕ್ ಅಗೇನ್ ಬುಕ್ ಬ. ಸೊ ಇದೆಲ್ಲ ಏನು ವ್ಯಂಜನದ ಒಂದು ಧ್ವನಿಯನ್ನೇ ಹೊರಡಿಸ್ತಾ ಇದೆ ಅಲ್ವಾ. ಕನ್ನಡದಲ್ಲಿ ಹೇಳ್ಕೊಳಕ್ಕೂ ಈಸಿ ಬರತ್ತಲ್ವಾ, ವ್ಯಂಜನಗಳು ಗೊತ್ತಿದೆ ಅಲ್ವಾ ಕನ್ನಡದಲ್ಲಿ ಯಾವ್ದು ಅಂತ ಹೇಳ್ಕೊಂಡು ಆ ಧ್ವನಿ ಯಾವ್ದು ಅಂತ ಗೊತ್ತಾಗತ್ತಲ್ವಾ ನಿಮ್ಗೆ. ಸೊ ಇದನ್ನ ಹೇಳುವಾಗ ಯಾವಾಗ್ಲೂ ಅಷ್ಟೇ ಆರ್ಟಿಕಲ್ಸ್ ಅನ್ನ ಗುರುತು ಮಾಡುವಂತ ಸಮಯದಲ್ಲಿ ನೀವು ಆ ವರ್ಡ್ ಅನ್ನ ಹೇಳ್ಕೋಬೇಕು. ವರ್ಡ್ ಅನ್ನ ಹೇಳಿ ಆ ವರ್ಡಿನ ಒಂದು ಆ ಪದದ ಮೊದಲ ಅಕ್ಷರವನ್ನ ನೀವು ಉಚ್ಚರಿಸಬೇಕಾಗತ್ತೆ. ಕ್ಯಾಟ್ ಕ, ಓಕೆ ಕ ಇದು ವ್ಯಂಜನದ ಸೌಂಡ್ ಅನ್ನ ಹೊರಡಿಸ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಎ ಯನ್ನ ನಾನು ಹಾಕ್ತೀನಿ ಅನ್ನುವಂಥದ್ದನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಹೋಗೋಣ ನೋಡಿ, ವೆನ್ ಡು ವಿ ಯೂಸ್ ಆನ್ ಆರ್ಟಿಕಲ್. ಈ ಆನ್ ಆರ್ಟಿಕಲ್ ಅನ್ನು ಯಾವಾಗ ಬಳಸ್ತೀವಿ ಅಂತ ಹೇಳ್ಕೊಂಡು. ಸೊ ಇದರದ್ದು ಅಂದಾಜು ನಿಮಗೆ ಆಗಿದೆ. ಈಗಾಗಲೇ ನಾನು ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಆನ್ ಅನ್ನ ನೀವು ಈಸಿಯಾಗಿ ಬರಿತೀರಾ ಅಂತ ಹೇಳ್ಕೊಂಡು ಅದನ್ನ ಗುರುತಿಸ್ತೀರಾ ಅಂತ ಗೊತ್ತಿದೆ ನನಗೆ. ಸೊ ಆದ್ರೂ ನಮ್ಮ ಒಂದು ರೂಲ್ಸ್ ಪ್ರಕಾರ ಹೋಗ್ಬೇಕು ಅಂತ ಹೇಳಿದ್ರೆ ಡೆಫಿನೇಷನ್ ಅನ್ನೋ ಅಗತ್ಯ ಇದೆ ನಮ್ಗೆ. ಯೂಸ್ಡ್ ಬಿಫೋರ್ ವರ್ಡ್ಸ್ ದಟ್ ಸ್ಟಾರ್ಟ್ ವಿತ್ ಅ ಬವಲ್ ಸೌಂಡ್ ಅಂತ ಹೇಳ್ಕೊಂಡು. ಈ ಒಂದು ವರ್ಡ್ ಏನು ಯಾವ ಒಂದು ಸೌಂಡ್ ಇಂದ ಸ್ಟಾರ್ಟ್ ಆಗತ್ತೆ, ಯಾವ ಒಂದು ಸೌಂಡ್ ಇಂದ ಸ್ಟಾರ್ಟ್ ಆಗುತ್ತೆ, ಸ್ವರದ ಒಂದು ಧ್ವನಿಯಿಂದ ಸ್ಟಾರ್ಟ್ ಆಗುತ್ತೆ. ಯಾವ್ದಾಗಿರಬೇಕದು? ಎ, ಇ, ಐ, ಓ, ಯು. ಓಕೆನಾ? ಎ, ಇ, ಐ, ಓ, ಯು ಆಗಿರತ್ತೆ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಏನು ಆನ್ ಆಪಲ್ ಅಂತ ಹೇಳ್ಕೊಂಡಿದೆ. ಓಕೆನಾ? ನೆಕ್ಸ್ಟ್ ಆನ್ ಎಗ್, ನೆಕ್ಸ್ಟ್ ಆನ್ ಅಂಬ್ರೆಲಾ. ಸೊ ಎ, ಇ, ಯು ಇದಿಷ್ಟು ಏನು ಸ್ವರನೇ, ಅಲ್ಲಿ ಏನು ಡೌಟ್ ಇಲ್ಲ. ಸೊ ಸ್ವರಗಳೇ ಆಗಿದೆ. ಎ, ಇ, ಐ, ಓ ಇಂದ ಬಂದ್ರೆ ಎ, ಅ ಎನ್ನುವಂತ ಸ್ವರದ ಸೌಂಡ್ ಅನ್ನ ಹೆಡ್ ಮಾಡ್ತಿದೆ. ಎಗ್, ಎಗ್ ಅಗೇನ್ ಎ ಎನ್ನುವಂತ ಸ್ವರವನ್ನ ಹೊರಡಿಸ್ತಾ ಇದೆ. ಎಗ್. ಅಂಬ್ರೆಲಾ ಅ ಎನ್ನುವಂತಹ ಒಂದು ಸ್ವರವಂತ ಧ್ವನಿಯನ್ನೇ ಹೊರಡಿಸ್ತಾ ಇದೆ. ಸೊ ನಾವು ಆನ್ ಅನ್ನ ಹಾಕಿದ್ವಿ, ಮತ್ತೆ ಅಲ್ಲಿ ಏನು ಡೌಟು ಇಲ್ಲ ನಮ್ಗೆ. ಎ, ಇ, ಯು ಅಂತಾನೆ ಬಂದಿರೋದ್ರಿಂದ ನಮಗೆ ಡೌಟ್ ಇಲ್ಲ. ಆದರೆ ನಾವು ಎಲ್ಲಿ ಸ್ವಲ್ಪ ತಪ್ತೀವಿ ಅಂತ ಹೇಳಿದ್ರೆ, ಎಕ್ಸಾಮ್ ಅಲ್ಲಿ ಯಾವಾಗಲೂ ಟ್ರಿಕ್ಕಿ ಆಗಿ ಕೊಟ್ಟಿರ್ತಾರೆ. ಡೈರೆಕ್ಟ್ ಆದ ಕ್ವೆಶ್ಚನ್ ಗಳನ್ನ ಕೊಡೋದಿಲ್ಲ. ಕಾಂಪಿಟೇಟಿವ್ ಎಕ್ಸಾಮೇ ಆಗಿರಬಹುದು, ಅಥವಾ ನೀವು SSLC ಎಕ್ಸಾಮೇ ಆಗಿರಬಹುದು, ಅಥವಾ ನಿಮ್ಮ ದ್ವಿತೀಯ PUC ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಎಕ್ಸಾಮ್ಗಳೇ ಆಗಿರಬಹುದು. ಇದರಲ್ಲಿ ಟ್ರಿಕ್ಕಿ ಆಗಿರುವಂತ ಕ್ವೆಶ್ಚನ್ ಗಳನ್ನೇ ಕೊಟ್ಟಿರ್ತೇನೆ. ಯಾವ ತರ ಕೊಟ್ಟಿರ್ತಾನೆ? ಫಾರ್ ಎಕ್ಸಾಂಪಲ್ ಗೆ ಬರ್ತೀನಿ ನಾನೀಗ. ನಿಮ್ಗೆ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ, ಒಂದು ಆನೆಸ್ಟ್ ಮ್ಯಾನ್ ಇದೆ, ಹಾಗೆ ಆನರ್ ಇದೆ, ಅದಾದ ನಂತರದಲ್ಲಿ FIR ಅಂತ ಇದೆ, MBBS ಇದೆ. ಸೊ ಇದನ್ನ ನಾವು ಯಾವ ರೀತಿ ಇದಕ್ಕೆ ನಾವು ಯಾವ್ದನ್ನ ನಾವು ಬರಿತೀವಿ? ಆಲ್ಮೋಸ್ಟ್ ನೀವು ಫಸ್ಟ್ ಲೆಟರ್ ಅನ್ನ ನೋಡಿದಾಗ ಏನಾಗತ್ತೆ, ಒಂದು H ಇದೆ, ಅದಾದ ನಂತರದಲ್ಲಿ ಇನ್ನೊಂದು H ಬರುತ್ತೆ, ಅದಾದ ನಂತರದಲ್ಲಿ M ಬರುತ್ತೆ, ಅದಾದ ನಂತರದಲ್ಲಿ ಮತ್ತೆ ಯಾವ್ದು ಬರುತ್ತೆ? FIR, F ಇದೆ. ಸೊ ಇದನ್ನ ನಾವು ಕಾನ್ಸೋನೆಂಟ್ ವರ್ಡ್ ಅಲ್ವಾ, ಇದು ಲೆಟರ್ ಅಲ್ವಾ, ಇದಿಷ್ಟು ಕಾನ್ಸೋನೆಂಟ್ ಲೆಟರ್ ಅಂತ ಹೇಳಿದಾಗ ನಿಮ್ಗೆ ತಕ್ಷಣ ಫ್ಲಾಶ್ ಆಗೋದು ಯಾವ್ದು? ಓ, ಕಾನ್ಸೋನೆಂಟ್ ಲೆಟರ್ ಇದೆ, ನಾನು ಅದಕ್ಕೆ ಏನ್ ಮಾಡ್ತೀನಿ, ಎ ಅನ್ನ ಬರಿತೀನಿ ಅಂತ ಹೇಳ್ಕೊಂಡು ಏನಾದ್ರು ಎಕ್ಸಾಮ್ ಅಲ್ಲಿ ಎ ಹಾಕಿದ್ರೆ ನಿಮಗೆ ದೊಡ್ಡದೊಂದು ರಾಂಗ್ ಮಾರ್ಕ್ ಅನ್ನ ಕೊಡ್ತಾರೆ. ರಾಂಗ್ ಆಗಿರತ್ತೆ ಅದು. ಯಾಕೆ ಅಂತ ಹೇಳಿದ್ರೆ ನೋಡಿ, ನಾನು ಆಲ್ರೆಡಿ ಹೇಳಿದೀನಿ, ಕಾನ್ಸೋನೆಂಟ್ ಸೌಂಡ್ ಬರ್ಬೇಕು. ಕಾನ್ಸೋನೆಂಟ್ ಸೌಂಡ್ ಇದೆಯಾ, ಆ ಲೆಟರ್ ಕಾನ್ಸೋನೆಂಟ್ ಸೌಂಡ್ ಅನ್ನ ಮಾಡ್ತಾ ಇದೀಯಾ, ಆ ಧ್ವನಿಯನ್ನ ಹೊರಡಿಸ್ತಾ ಇದೀಯಾ, ಅವಾಗ ಮಾತ್ರ ನಾವು ಎನ್ನ ಹಾಕ್ಬೇಕಾಗತ್ತೆ. ಒಂದು ವೇಳೆ ಇಲ್ಲಿ ಕಾನ್ಸೋನೆಂಟ್ ಲೆಟರ್ ಇದ್ರೂ ಸಹ, ಈ H ಅನ್ನುವಂಥದ್ದು ಕಾನ್ಸೋನೆಂಟ್ ಲೆಟರ್ ಆದ್ರೂ ಸಹ ಅದು ಹೊರಡಿಸುತ್ತಿರುವಂತಹ ಧ್ವನಿ ಏನು, ಆ ಒಂದು ಪದ ಮೊದಲ ಪದ ನಾವು ಹೇಳುವಾಗ ಮೊದಲ ಲೆಟರ್ ಇದೆಲ್ಲ, ಮೊದಲ ಅಕ್ಷರ ಯಾವ ಒಂದು ಧ್ವನಿಯನ್ನ ಹೊರಡಿಸ್ತಾ ಇದೆ? ಸ್ವರದ ಧ್ವನಿಯನ್ನ ಹೊರಡಿಸ್ತಾ ಇದೆಯಾ, ವ್ಯಂಜನದ ಧ್ವನಿಯನ್ನ ಹೊರಡಿಸ್ತಾ ಇದೆಯಾ ಅನ್ನೋದು ನಮಗೆ ನೆನಪಲ್ಲಿ ಇರ್ಬೇಕಾಗತ್ತೆ. ಈಗ ನಾನ್ ಹೇಳ್ಬೋದು, ಹಾನೆಸ್ಟ್ ಮ್ಯಾನ್ ಮೇಡಮ್, ಅದು ಹಾನೆಸ್ಟ್ ಮೇಡಮ್, ಅದಕ್ಕೆ ಹಾನೆ ಕರೆಕ್ಟ್. ಹಾ ಅಂತ ಹೇಳಿದ್ರೆ ವ್ಯಂಜನ, ಅದೇ ಕರೆಕ್ಟ್ ಆಗಿರತ್ತೆ ಅಂದ್ರೆ ರಾಂಗ್ ಆಗತ್ತೆ. ನೋಡಿ, ಇಂಗ್ಲಿಷ್ ಅಲ್ಲಿ ಕೆಲವೊಂದು ಸೈಲೆಂಟ್ ಲೆಟರ್ ಇರುತ್ತೆ. ಇಲ್ಲಿ ಆನೆಸ್ಟ್ ಅನ್ನುವಂಥದ್ದಲ್ಲಿ ಹೆಚ್ ಅನ್ನುವಂಥದ್ದು ಏನಾಗಿರತ್ತೆ ಅಂತ ಹೇಳಿದ್ರೆ ಸೈಲೆಂಟ್ ಲೆಟರ್ ಆಗಿದೆ. ಸೈಲೆಂಟ್ ಲೆಟರ್ ಆದಾಗ ನಾವು ನೆಕ್ಸ್ಟ್ ಆ ಓವನ್ನ ನಾವು ತಗೊಳ್ತೀವಿ. ಆನೆಸ್ಟ್ ಮ್ಯಾನ್, ಆನೆಸ್ಟ್ ಮ್ಯಾನ್ ಅಂತ ಹೇಳ್ಕೊಂಡು ಸ್ವರದ ಧ್ವನಿಯನ್ನ ಹೊರಡಿಸ್ತಿದೆ. ಈ ಆನೆಸ್ಟ್ ಅಂತ ಇದೆ ಅಂತ ಹೇಳಿದ್ರೆ ಏನಾಯ್ತು, ಅಲ್ಲಿ ಯಾವ್ದು ಬರುತ್ತೆ?
ಆನ್ ಹಾಕ್ಬೇಕಾಗತ್ತೆ. ಕನ್ಫ್ಯೂಷನ್ ಆಗ್ಬೇಡಿ. ಇಲ್ಲಿ ಸ್ವರದ ಧ್ವನಿಯನ್ನ ಹೊರಡಿಸ್ತಾ ಇದೆ. ಇದು ಸ್ವರದ ಧ್ವನಿಯನ್ನ ಹೊರಡಿಸ್ತಾ ಇರೋದ್ರಿಂದ ನಾವು ಆನ್ ಆನೆಸ್ಟ್ ಮ್ಯಾನ್ ಅಂತ ಹೇಳ್ಕೊಂಡು ಹೇಳ್ಬೇಕಾಗತ್ತೆ. ಅಗೇನ್ ಆನರ್ ಅಂತ ಹೇಳ್ಕೊಂಡು ಬರುತ್ತೆ. ಆ ಎನ್ನುವಂಥದ್ದು ಸ್ವರದ ಧ್ವನಿಯನ್ನೇ ಹೊರಡಿಸ್ತಾ ಇದೆ. ಎಚ್ ಅನ್ನೋದು ಸೈಲೆಂಟ್ ಆಗಿದೆ. ಅದಕ್ಕೋಸ್ಕರ ನಾವು ಏನ್ ಮಾಡ್ತೀವಿ, ಆನ್ ಅನ್ನ ಬಳಸ್ತೀವಿ. ಹಾಗಾದ್ರೆ FIR ಅಲ್ಲಿ ಏನುಂಟು? ಓಕೆ, ಎಚ್ ಅನ್ನೋದು ಸೈಲೆಂಟ್ ವರ್ಡ್ ಆಯ್ತು, ಮುಂದಿನದು ಓ ಒಂದು ಸ್ವರ ಇತ್ತು, ನಾನು ಅದಕ್ಕೆ ಆನ್ ಅನ್ನ ಹಾಕಿದೆ. ಓಕೆ, ನಿಮ್ಮ ಲಾಜಿಕ್ ಕರೆಕ್ಟ್ ಆಗಿದೆ. ಹಾಗಾದ್ರೆ ಈ FIR ಅಂತ ಹೇಳ್ಕೊಂಡು ಬಂದಿದೆ, ಈ FIR ಗೂ ನಾನು ಆನ್ ಅನ್ನ ಹಾಕ್ಬೇಕಾ ಅಂತ ಹೇಳ್ಕೊಂಡು ಬಂದ್ರೆ ಎಸ್, ಅಗೇನ್ ಕರೆಕ್ಟ್. ಈಗ FIR ಅಂತ ನೀವ್ ಹೇಳ್ಕೊಳ್ಳಿ ಅಪ್ಪ, ಫಸ್ಟ್ ಹೇಳಿ. FIR, ಎಫ್ ಅನ್ನುವಂಥದ್ದು ಎ ಎನ್ನುವಂತ ಒಂದು ಧ್ವನಿಯನ್ನ ಫಸ್ಟ್ ಗೆ ಹೊರಡಿಸ್ತಾ ಇದೆ, ಹೌದಾ ಅಲ್ವಾ ಹೇಳಿ. FIR ಅಂತ ಇದೆ, ಎ ಅಂತ ಹೇಳ್ತಾ ಇದೆ. ಎ ಅಂತ ಇದೆಯಾ? ಈ ಎಫ್ ಅನ್ನುವಂಥದ್ದು ಏನು ವ್ಯಂಜನದ ಧ್ವನಿಯನ್ನ ಹೊರಡಿಸ್ತಾ ಇದೆಯಾ? ಪಾ ಎನ್ನುವಂಥದ್ದು ಧ್ವನಿಯನ್ನ ಹೊರಡಿಸ್ತಾ ಇದೆಯಾ? ಆ ಎನ್ನುವಂತ ಧ್ವನಿಯನ್ನ ಹೊರಡಿಸ್ತಾ ಇದೆಯಾ? ಎ ಅಂದ್ರೆ ಅ ಅಲ್ವಾ? ಅ ಎನ್ನುವಂತಹ ಒಂದು ಧ್ವನಿಯನ್ನ ಹೊರಡಿಸ್ತಾ ಇರೋದ್ರಿಂದ FIR ಅಂತ ಹೇಳ್ಕೊಂಡು, ಸೊ ಅಗೇನ್ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಏನನ್ನ ಹಾಕ್ತಿವಿ, ಆನ್ FIR ಹಾಕ್ತಿವಿ. He is an MBBS doctor. ನೆನ್ಪಿರ್ಲಿ, he is a MBBS doctor ರಾಂಗ್ ಆಗತ್ತೆ. He is an MBBS doctor. MBBS ಅಗೇನ್ AM ಅಂದ್ರೆ ಹೇಳಿ, ನನ್ ಜೊತೆಗೆ ಹೇಳಿ. ಹೇಳಿದಾಗ ನಿಮಗೆ ಅಲ್ಲಿ ಕ್ಲಿಯರ್ ಆಗುತ್ತೆ. ಬರೀ ನೋಡೋದ್ರಿಂದ ಅಷ್ಟೇ ಅಲ್ಲ, ಕೇಳೋದ್ರಿಂದ ಅಷ್ಟೇ ಅಲ್ಲ, ನೀವು ಅದನ್ನ ರಿಪೀಟ್ ಮಾಡಿ. MBBS ಅಂತ ಇದೆ, M ಅಂತ ಇದೆ, ಎ ಅನ್ನುವಂಥದ್ದು, ಎ ಅನ್ನೋದು ಸ್ವರದ ಧ್ವನಿಯನ್ನ ಹೊರಡಿಸ್ತಾ ಇದೆ. ಸ್ವರದ ಧ್ವನಿಯನ್ನ ಹೊರಡಿಸ್ತಾ ಇದೆ, ಆಟೋಮೆಟಿಕ್ ಆಗಿ ಆನ್ ಅನ್ನ ಹಾಕ್ಬಿಡಿ. ಅದಕ್ಕೋಸ್ಕರ ಅದಾದ ನಂತರದಲ್ಲಿ NSS ಅಂತ ಹೇಳ್ಕೊಂಡು ಬರುತ್ತೆ. NSS ಅಗೇನ್ ಎ ಅನ್ನಂತಾನೆ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಏನನ್ನ ಹೇಳ್ತೀವಿ, ಆನ್ ಅನ್ನ ಹಾಕ್ತಿವಿ. ಮೊದಲ ಲೆಟರ್ ಅನ್ನ ನೆನ್ಪಿಟ್ಕೊಳ್ಳಿ. ಈ ಎಂ ಅನ್ನುವಂಥದ್ದು MBBS. ನೀವು ನೆಕ್ಸ್ಟ್ ಹೋಗ್ಬಿಡಿ, ಎಂ ಫಸ್ಟ್ ನಾನು ಯಾವುದನ್ನ ಉಚ್ಚಾರಣೆ ಮಾಡಿದೆ, MBBS ಅಂತ ಹೇಳಿದ್ರೆ ಆ ಅಂತ ಹೇಳ್ಕೊಂಡು ಬರುತ್ತೆ. ಆ ಅನ್ನೋದು ಸ್ವರನ ವ್ಯಂಜನ ಆಗತ್ತಾ? ಎಸ್, ಇಟ್ ಇಸ್ ವವಲ್ಸ್ ಆಗತ್ತೆ. ವವಲ್ಸ್ ಅಂತ ಹೇಳ್ಬಿಟ್ಟು ಬಂತು ಅಂತ ಹೇಳಿದ್ರೆ ನಾನು ಆನ್ ಅನ್ನೇ ಹಾಕ್ತೀನಿ. ಆ ಧ್ವನಿ ಬಂದಿದೆ ಅಂದ್ರೆ ಆನ್ ಅನ್ನೇ ಹಾಕ್ತೀನಿ. ನೆನ್ಪಿಟ್ಕೊಳ್ಳಿ, ಈ ಇಂಡೆಫಿನೆಟ್ ಆರ್ಟಿಕಲ್ ಎ ಮತ್ತೆ ಆನ್ ಅನ್ನೋದು ಧ್ವನಿಯ ಮೇಲೆ ನಿರ್ಧರಿತ ಆಗಿರುತ್ತೆ. ಸ್ವರದ ಧ್ವನಿ ಮತ್ತೆ ವ್ಯಂಜನದ ಧ್ವನಿಯ ಮೇಲೆ ನಿರ್ಧರಿತ ಆಗಿರುತ್ತೆ. ಇದು ಕ್ಲಿಯರ್ ಆಗಿದೆ ಅಂತ ಹೇಳ್ಕೊಂಡು ಭಾವಿಸ್ತೀನಿ. ಮುಂದೆ ಹೋಗೋಣ. ವರ್ಡ್ಸ್ ದಟ್ ಸ್ಟಾರ್ಟ್ ವಿತ್ ಬಬಲ್ ಲೆಟರ್ ಬಟ್ ಕಾನ್ಸನೆಂಟ್ ಸೌಂಡ್. ಅಂದ್ರೆ ಆ ವರ್ಡ್ ಎನ್ನುವಂಥದ್ದು ಏನು, ಅಥವಾ ವರ್ಡ್ ಅಥವಾ ಲೆಟರ್ ಒಂದು ವಬಲ್ ಲೆಟರ್ ಇದ್ರೂ ಸಹ ಅದು ಕಾನ್ಸನೆಂಟ್ ಸೌಂಡ್ ಅನ್ನ ಹೊರಡಿಸಿದ್ರೆ ನಾವು ಎಲ್ಲಿ ಎ ಅನ್ನ ಬಳಸಬೇಕಾಗತ್ತೆ. ಯೂನಿವರ್ಸಿಟಿ ಅಂತ ಇದೆ, ಅದು ತುಂಬಾ ಕಡೆ ಬಂದಿದೆ ನಮಗೆ ಎಕ್ಸಾಮ್ ಅಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಂತೂ ಬಹಳಷ್ಟು ಕಡೆ ಈ ಒಂದು ಯೂನಿವರ್ಸಿಟಿ ಅನ್ನೋದು ಬಂದಿದೆ. ಸೊ ಈ ಒಂದು ಯೂನಿವರ್ಸಿಟಿ, ಅದು ಯು ಅನ್ನುವಂಥದ್ದು ಯೂನಿವರ್ಸಿಟಿ. ಇಲ್ಲಿ ನೋಡಿ, ಯ ಅಂತ ಯ ಎನ್ನುವಂತ ಒಂದು ಸೌಂಡ್ ಅನ್ನ ಹೊರಡಿಸ್ತಾ ಇರೋದ್ರಿಂದ, ಅದು ವ್ಯಂಜನದ ಸೌಂಡ್ ಅನ್ನ ಹೊರಡಿಸ್ತಾ ಇರೋದ್ರಿಂದ ನಾವು ಏನ್ ಮಾಡ್ತೀವಿ, ಆ ಯೂನಿವರ್ಸಿಟಿ ಎನ್ನುವಂಥದ್ದು ಯೂನಿವರ್ಸಿಟಿ ಅಂತ ಹೇಳ್ಕೊಂಡು ಹೇಳ್ತೀವಿ. ಆ ಯೂನಿವರ್ಸಿಟಿ ಅಂತ ಹೇಳ್ಕೊಂಡು ಹೇಳ್ತೀವಿ. ಇಲ್ಲಿ ನೋಡಿ, ಆ ಯುರೋಪಿಯನ್ ಟ್ರಿಪ್, ಯುರೋಪಿಯನ್ ಟ್ರಿಪ್. ಓಕೆ, ಯುರೋಪಿಯನ್ ಟ್ರಿಪ್ ನೋಡಿ, ಯ ಅಂತ ಹೇಳಿ ಯುರೋಪಿಯನ್, ಯ ಎನ್ನುವಂಥದ್ದನ್ನ ಸೌಂಡ್ ಅನ್ನ ಹೊರಡಿಸ್ತಾ ಇದೆ. ಯಾ ಅನ್ನುವಂಥದ್ದು ವ್ಯಂಜನನ ಸ್ವರನ? ವ್ಯಂಜನ ತಾನೆ. ವ್ಯಂಜನ ಸೌಂಡ್ ಅನ್ನ ಹೇಳ್ತಾ ಇದೆ, ಅದು ಹೊರಡಿಸ್ತಾ ಇದೆ ಅಂತ ಹೇಳಿದ್ರೆ ನಾವೇನ್ ಬರಿಬೇಕು, ಎನ್ನೇ ಬರಿಬೇಕು. ನೀವ್ ಹೇಳ್ಕೊಳ್ಳಿ, ಯುರೋಪಿಯನ್. ಓಕೆ, ಟ್ರಿಪ್, ಯುರೋಪಿಯನ್, 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 ಯೂನಿವರ್ಸಿಟಿ, ಓಕೆನಾ? ಇದೆಲ್ಲ ಏನು ಅಂತ ಹೇಳಿದ್ರೆ ನಮ್ಗೆ ಯಾವುದು ಎ ಎನ್ನುವಂಥದ್ದನ್ನ ಏನು. ಓಕೆ, ಇಲ್ಲಿ ಅಗೇನ್ ಯೂನಿವರ್ಸಿಟಿ, ಯುಟಿಲಿಟಿ, ಯೂಸ್ಫುಲ್ ಅಂತ ಇದೆ. ಯೂನಿವರ್ಸಿಟಿ ಅಂತ ಇದೆ, ಎ ಯೂನಿವರ್ಸಿಟಿ. ನೆಕ್ಸ್ಟ್ ಯುಟಿಲಿಟಿ ಇದೆ, ಆ ಯುಟಿಲಿಟಿ ಬರುತ್ತೆ. ನೆಕ್ಸ್ಟ್ ಆ ಯೂಸ್ಫುಲ್ ಅಂತ ಹೇಳ್ಕೊಂಡು ಬರುತ್ತೆ. ಸೊ ಇದಿಷ್ಟು ನೀವು ಕ್ಲಿಯರ್ ಆದ್ರಿ ಅಂತ ಭಾವಿಸ್ತೀನಿ. ಇದಿಷ್ಟು ನೀವು ಪಕ್ಕಾ ಆಗಿದ್ದೀರಾ ಅಂತ ಹೇಳಿದ್ರೆ ಇಂಡೆಫಿನೆಟ್ ಆರ್ಟಿಕಲ್ ನ ನಾವೀಗ ಕ್ಲಿಯರ್ ಮಾಡಿ ಡೆಫಿನೆಟ್ ಆರ್ಟಿಕಲ್ ಗೆ ಹೋಗ್ತಾ ಇದೀವಿ. ಓಕೆನಾ? ಹೇಳಿದೆ ಇಲ್ಲಿ ಐ ಸಾ ಕ್ಯಾಟ್ ಅಂತ ಇದೆ. ಆ ಎನ್ನುವಂಥದ್ದು ಇಂಡೆಫಿನೆಟ್ ಆರ್ಟಿಕಲ್. ನಾನೊಂದು ಬೆಕ್ಕನ್ನ ನೋಡ್ದೆ. ಓಕೆನಾ? ನಾನೀಗ ದಾರಿಯಲ್ಲಿ ಬರುವಾಗ ನಾನು ಆ ಬೆಕ್ಕನ್ನ ನೋಡ್ದೆ. ಅದ್ರ ನೆಕ್ಸ್ಟ್ ಆ ಬೆಕ್ಕ ಬಗ್ಗೆ ಮಾತಾಡುವಾಗ ಏನಾಯ್ತು, ದ ಕ್ಯಾಟ್ ವಾಸ್ ಬ್ಲ್ಯಾಕ್ ಅಂತ ಹೇಳ್ಕೊಂಡು. ಹಾಗಾದ್ರೆ ಅದ್ರ ಕಲರ್ ಅನ್ನ ಹೇಳುವಾಗ ನಾನು
ನಿಖರವಾಗಿ ಅಂದ್ರೆ ನಾನ್ ಯಾವ ಬೆಕ್ಕ ಬಗ್ಗೆ ಯಾವ್ದೋ ಒಂದು ಬೆಕ್ಕ ಬಗ್ಗೆ ಮಾತಾಡಿದ್ನೋ ಅದು ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಬರುವಾಗ ಏನಾಗತ್ತೆ ಅಂತ ಹೇಳಿದ್ರೆ ನಿಖರವಾಗಿ ಸ್ಪೆಸಿಫಿಕ್ ಆಗಿ ಹೇಳುವಂತದ್ದಾಗಿರತ್ತೆ. ಅಂದ್ರೆ ದ ಕ್ಯಾಟ್ ಆಗತ್ತೆ, ಅ ಕ್ಯಾಟ್ ಇದ್ದಿದ್ದು ಅದು ದ ಕ್ಯಾಟ್ ಆಗತ್ತೆ. ಯಾವಾಗ ನಿಖರವಾಗಿ ನಾನು ಹೇಳ್ತಾ ಇರುವಾಗ ಅದು ದ ಆಗತ್ತೆ. ನೋಡಿ ಇಲ್ಲಿ ಫಸ್ಟ್ ಟೈಮ್ ಆ ಕ್ಯಾಟ್ ಆಯ್ತು, ಎನಿ ಕ್ಯಾಟ್. ಫಸ್ಟ್ ಟೈಮ್ ಯಾವ್ದೋ ಕ್ಯಾಟ್, ಎನಿ ಕ್ಯಾಟ್, ಎನಿ ಮ್ಯಾನ್, ಎನಿ ಬಾಯ್, ಎನಿ ಗರ್ಲ್, ಏನೋ ಒಂದು ಬಗ್ಗೆ ಹೇಳ್ತಾ ಇದ್ದೀನಿ. ಸೆಕೆಂಡ್ ಟೈಮ್ ನಾನು ಏನ್ ಹೇಳ್ತಾ ಇದ್ದೀನಿ, ದ ಕ್ಯಾಟ್ ಹೇಳ್ತಾ ಇದ್ದೀನಿ. ಅಂದ್ರೆ ನಾನು ದ ಸೇಮ್ ಕ್ಯಾಟ್, ನಾನು ಅದೇ ಕ್ಯಾಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಸೇಮ್ ಕ್ಯಾಟ್, ನಾ ಫಸ್ಟ್ ಹೇಳಿರುವಂತ ಕ್ಯಾಟ್ ಬಗ್ಗೆನೆ ಮಾತಾಡ್ತೀನಿ, ಮತ್ತೆ ಬೇರೆದ್ರ ಬಗ್ಗೆ ಮಾತಾಡ್ತಿಲ್ಲ, ಅದ್ರ ಬಗ್ಗೆ ನಾನು ಮುಂದುವರೆದ ಸೆಂಟೆನ್ಸ್ ಅನ್ನ ಹೇಳ್ತಾ ಇದ್ದೀನಿ. ಓಕೆನಾ. ನೆಕ್ಸ್ಟ್, ಇನ್ನು ಕೆಲವು ಕಡೆ ಬೇರೆ ಬೇರೆ ಸಂದರ್ಭದಲ್ಲೂ ಸಹ ನಾವು ದವನ್ನ ಉಪಯೋಗಿಸ್ತೀವಿ. ಸೊ ಅವುಗಳನ್ನೆಲ್ಲ ನಾವು ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನು ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಇದು ಮುಖ್ಯವಾಗಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತದನ್ನ ಹೇಳಿದ್ದೀನಿ. ಈಗ ನಾನು ಫಸ್ಟ್ ಯಾವ ಒಂದು ಪ್ಯಾರಾಗ್ರಾಫ್ ಅನ್ನ ಕೊಟ್ಟು ನಿಮಗೆ ಒಂದು ಕಾನ್ಫಿಡೆನ್ಸ್ ಅಲ್ಲಿ ನೀವು ಹೇಳ್ತೀರಾ ಅಂತ ಹೇಳ್ಬಿಟ್ಟು ಹೇಳಿದೀನಿ. ನೋಡಿ, ಇಲ್ಲಿ ಅದೇ ಸೆಂಟೆನ್ಸ್ ಅನ್ನ ಕೊಟ್ಟಿದ್ದೀನಿ. ಅ ಮ್ಯಾನ್ ಗೋಸ್ ಟು ಅ ಡಾಕ್ಟರ್. ಆ ವ್ಯಕ್ತಿ ಡಾಕ್ಟರ್ ಹತ್ರ ಹೋದ. ಅ ಮ್ಯಾನ್ ಅನ್ನೋದು ಏನು, ಯಾವುದೋ ಒಂದು ಜನರಲ್ ಆಗಿರೋ ಒಂದು ವ್ಯಕ್ತಿ. ಸೊ ಆ ಮ್ಯಾನ್ ಆಗಿದ್ದ. ಆ ಡಾಕ್ಟರ್, ಜನರಲ್ ಡಾಕ್ಟರ್, ಯಾವುದೋ ಒಂದು ಡಾಕ್ಟರ್ ಹತ್ರ ಹೋಗಿದ್ದಾನೆ. ಅವನು ಯಾವುದೋ ಡಾಕ್ಟರ್ ಹತ್ರ, ಒಬ್ಬ ವ್ಯಕ್ತಿ ಒಂದು ಡಾಕ್ಟರ್ ಹತ್ರ ಹೋಗಿದ್ದಾನೆ. ನೆಕ್ಸ್ಟ್ ಏನಾಯ್ತು, ಅದೇ ಆ ಡಾಕ್ಟರ್ ಇರೋದು ದ ಡಾಕ್ಟರ್ ಆಗತ್ತು. ನಾವು ಏನ್ ಮಾಡ್ತೀವಿ, ಅದೇ ಡಾಕ್ಟರ್ ಬಗ್ಗೆ ಮಾತಾಡಿರಕ್ ಹೋಗಿ ಅದು ದ ಆಗಿದೆ. ಸೊ ಗಿವ್ಸ್ ಅ ಮೆಡಿಸನ್. ಯಾಕೆ ಅನ್ನೋದು ಈಗ ನಿಮಗೆ ತಲೆಗೆ ಹೋಯ್ತಲ್ವಾ. ನೆಕ್ಸ್ಟ್ ನೋಡಿ, ಹಿ ಬೈಸ್ ಆನ್ ಆಪಲ್ ಅಂತ ಹೇಳ್ಕೊಂಡು ಅವನು ಆನ್ ಆಪಲ್, ಎ ಎನ್ನುವಂಥದ್ದು ವವಲ್ ಸೌಂಡ್ ಅನ್ನ ಹೇಳ್ತಾ ಇದೆ. ಆಪಲ್ ಅನ್ನೋದು ಆಪಲ್, ಸೊ ಆನ್ ಆಪಲ್ ಆಗಿದೆ. ಸೊ ಆಪಲ್ ಅನ್ನ ಹೇಳ್ತಾ ಇದೀವಿ. ಹಿ ಬೈಸ್ ಆನ್ ಆಪಲ್, ಅವನು ಆಪಲ್ ಸೇಬನ್ನ ಕೊಂಡ್ಕೊಳ್ತಾನೆ ಫ್ರಮ್ ದ ಮಾರ್ಕೆಟ್. ಆ ಮಾರ್ಕೆಟ್, ಒಂದು ಮಾರ್ಕೆಟ್ ಇಂದ ಒಂದು ಜನರಲ್ ಆಗಿ ಒಂದು ಆಪಲ್ ಅನ್ನ ತಗೊಳ್ತಾನೆ. ಹಿ ಈಟ್ಸ್ ದ ಆಪಲ್, ಅವನು ಅದೇ ತಗೊಂಡಿರೋ ಆಪಲ್ ಅನ್ನೇ ತಿಂದ. ಸೊ ಹಿ ಈಟ್ಸ್ ದ ಆಪಲ್. ಓಕೆನಾ. ಸೊ ಇಷ್ಟು ಕಾನ್ಫಿಡೆನ್ಸ್ ಬಂದಿದೆ, ನೀವು ಮುಂದಿನ ಎಲ್ಲಾ ಎಕ್ಸಾಮ್ ಅಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಈಸಿಯಾಗಿ ಎ ಆನ್ ಮತ್ತೆ ದವನ್ನ ಗುರುತಿಸಬಹುದು. ನಾನು ಹೇಳಿದೀನಿ ಕೆಲವು ಸಲ ಎ ಮತ್ತೆ ಆನ್ ಬಗ್ಗೆನೂ ನಾನು ಹೇಳಿದೀನಿ ಅಲ್ವಾ. ಕಾನ್ಸೋನೆಂಟ್ ಮತ್ತೆ ವವಲ್ ಸೌಂಡ್ ಬಗ್ಗೆ ನೀವು ಗಮನವನ್ನ ಇಟ್ಕೊಂಡ್ರೆ ಇಂಡೆಫಿನೆಟ್ ಆರ್ಟಿಕಲ್ ಈಸಿ. ದ ಅನ್ನುವಂಥದ್ದು ಎಲ್ಲೆಲ್ಲಿ ಬರುತ್ತೆ ಅನ್ನೋ ರೂಲ್ ಅನ್ನ ನಾವು ನೆನ್ಪಿಟ್ಕೊಂಡ್ರೆ ಸೊ ಡೆಫಿನೆಟ್ ಆರ್ಟಿಕಲ್ ಅನ್ನೋದು ಬಹಳಷ್ಟು ಈಸಿ ಆಗಿರತ್ತೆ. ಮುಂದಿನ ಒಂದು ದಿನದಲ್ಲಿ ದ ಬಗ್ಗೆನೆ ನಾನು ಕ್ಲಾಸ್ ಅನ್ನ ಮಾಡ್ತೀನಿ. ಅದನ್ನ ಇನ್ನೂ ಕಂಪ್ಲೀಟ್ ಆಗಿ, ಇನ್ನೂ ಡೀಟೇಲ್ ಆಗಿ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಸೊ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೀವು ಶೇರ್ ಮಾಡಿ. ಜೊತೆಗೆ ಏನಾದ್ರೂ ತಪ್ಪಾಗಿದ್ರೆ, ಮಿಸ್ಟೇಕ್ಸ್ ಆಗಿದ್ರೆ ಅಥವಾ ಹೇಳುವಂತ ಎಕ್ಸ್ಪ್ಲನೇಷನ್ ತಪ್ಪಾಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಕ್ಷಣ ತಿಳಿಸಿ. ಯಾಕಂದ್ರೆ ಅದು ಇನ್ನೊಬ್ಬರಿಗೂ ಸಹ ಹೆಲ್ಪ್ ಆಗತ್ತೆ. ಏನಾದ್ರೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅದನ್ನೂ ಸಹ ನಾನು ಅದಕ್ಕೆ ಉತ್ತರವನ್ನ ಕೊಡ್ತೀನಿ. ಮುಂದಿನ ಒಂದು ದಿನಗಳಲ್ಲಿ ಇದೇ ರೀತಿಯಾಗಿ ವ್ಯಾಕರಣ ಕುರಿತಾದಂತ ವಿಡಿಯೋಸ್ ಗಳನ್ನೇ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಎಕ್ಸಾಮಿನ ದೃಷ್ಟಿಯಿಂದ ಇನ್ನೂ ಸರಳವಾಗಿ ನಾನು ಹೇಳ್ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.